ರಸ್ತೆಯಲ್ಲಿ ಈ ಅದೃಷ್ಟದ ವಸ್ತುಗಳು ಸಿಕ್ಕರೆ ಬಿಡ್ಲೇಬೇಡಿ. ವೀಕ್ಷಕರೇ, ಪ್ರಣವಂ ಭಕ್ತಿ ಟಿವಿಯ ವಿಶೇಷ ಪರಿಹಾರ ಶಾಸ್ತ್ರ ಸರಣಿ ವಿಡಿಯೋಸ್ಗೆ ಆತ್ಮೀಯವಾದ ಸ್ವಾಗತ. ನಮ್ಮ ಈ ಸರಣಿ ವಿಡಿಯೋಗಳಲ್ಲಿ ಸಾಕಷ್ಟು ಸರಳ ಪೂಜಾ ವಿಧಾನಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋದ ಜೊತೆಗೆ ಸರಣಿಯ ಎಲ್ಲಾ ವಿಡಿಯೋಸ್ಗಳನ್ನು ಕೂಡ ನೋಡಿ ಸಾಕಷ್ಟು ಮಾಹಿತಿಯನ್ನ ಉಚಿತವಾಗಿ ಪಡ್ಕೊಳ್ಳಿ. ನಮ್ಮ ಈ ಪ್ರಯತ್ನದಲ್ಲಿ ಏನಾದರೂ ಲೋಪ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋದಲ್ಲಿನ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಶಕುನಶಾಸ್ತ್ರದ ಪ್ರಕಾರ ನಿಮಗೆ ರಸ್ತೆಯಲ್ಲಿ ಹೋಗುವಾಗ ಕೆಲವೊಂದು ವಸ್ತುಗಳು ಸಿಗುತ್ತವೆ. ಅಂಥ ವಸ್ತುಗಳಲ್ಲಿ ಕೆಲವೊಂದು ವಸ್ತುಗಳು ಶುಭ ಅಥವಾ ಅದೃಷ್ಟದ ಸೂಚನೆಯಾದರೆ ಇನ್ನೂ ಕೆಲವೊಂದು ವಸ್ತುಗಳು ದುರಾದೃಷ್ಟ ಅಥವಾ ಕೆಟ್ಟ ಸೂಚನೆಯಾಗಿದೆ. ಶಕುನಶಾಸ್ತ್ರದ ಪ್ರಕಾರ ರಸ್ತೆಯಲ್ಲಿ ಯಾವ ವಸ್ತುಗಳು ಸಿಕ್ಕರೆ ಶುಭ, ಹಾಗೆಯೇ ಯಾವ ವಸ್ತುಗಳು ಸಿಕ್ಕರೆ ಅಶುಭ, ಬನ್ನಿ ನೋಡೋಣ. ನಾವು ರಸ್ತೆಯಲ್ಲಿ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಸಾಕಷ್ಟು ಬಾರಿ ವಿವಿಧ ವಸ್ತುಗಳನ್ನು ನೋಡ್ತೀವಿ. ಅಂತಹ ಸಂದರ್ಭದಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಎತ್ಕೊಂಡ್ರೆ ಇನ್ನೂ ಕೆಲವೊಂದು ವಸ್ತುಗಳನ್ನು ನಿರ್ಲಕ್ಷ್ಯ ಮಾಡ್ತೀವಿ. ಶಕುನಶಾಸ್ತ್ರದಲ್ಲಿ ರಸ್ತೆಯಲ್ಲಿ ಬಿದ್ದಿರುವ ಕೆಲವೊಂದು ವಸ್ತುಗಳಿಗೆ ನಮ್ಮ ಅದೃಷ್ಟವನ್ನ ಬದಲಾಯಿಸುವ ಶಕ್ತಿ ಇದೆ ಅಂತ ಹೇಳಲಾಗಿದೆ. ಶಕುನಶಾಸ್ತ್ರದ ಪ್ರಕಾರ ನಮಗೆ ರಸ್ತೆಯಲ್ಲಿ ಹೋಗುವಾಗ ಈ ವಸ್ತುಗಳು ಸಿಕ್ಕರೆ ತುಂಬಾನೇ ಅದೃಷ್ಟ. ಅಂತಹ ಅದೃಷ್ಟ ತರುವಂತಹ ವಸ್ತುಗಳು ನಿಮಗೂ ರಸ್ತೆಯಲ್ಲಿ ಸಿಕ್ಕಿರಬಹುದು ನೋಡಿ. ರಸ್ತೆಯಲ್ಲಿ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ. ಹೆಚ್ಚಿನ ಬಾರಿ ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಬಿದ್ದಿರೋದನ್ನ ನೋಡ್ತೀವಿ. ಈ ಮೆಣಸಿನಕಾಯಿ ಮತ್ತು ನಿಂಬೆಹಣ್ಣನ್ನ ಕೆಲವೊಮ್ಮೆ ಯಾವುದಾದ್ರೂ ವಾಹನಗಳಿಂದಲೂ ಬಿದ್ದಿರಬಹುದು. ಯಾಕೆಂದ್ರೆ ಅನೇಕ ವಾಹನಗಳಿಗೆ ದೃಷ್ಟಿಯಾಗಬಾರ್ದು ಅಂತ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನ ಕಟ್ಟಿರ್ತಾರೆ. ಶಕುನಶಾಸ್ತ್ರದ ಪ್ರಕಾರ ನಾವು ರಸ್ತೆಯಲ್ಲಿ ಹೋಗುವಾಗ ಮೆಣಸಿನಕಾಯಿ ಮತ್ತು ನಿಂಬೆಹಣ್ಣು ಸಿಕ್ಕರೆ ಅದನ್ನ ಶುಭ ಅಂತ ಪರಿಗಣಿಸಲಾಗೋದಿಲ್ಲ, ಅದನ್ನ ಅಶುಭ ಅಂತ ಪರಿಗಣಿಸಲಾಗುತ್ತೆ. ಒಂದು ವೇಳೆ ನೀವು ಎಲ್ಲಿಗೋ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಸಿಕ್ಕರೆ ಅದನ್ನ ತುಳಿಬೇಡಿ. ಬದಲಾಗಿ ನಿಂಬೆ ಮತ್ತು ಮೆಣಸಿನಕಾಯಿಯನ್ನ ಕಾಲಿನಿಂದ ಮುಂದೆ ತೆಗೆದುಹಾಕಬೇಕು. ಇದರಿಂದ ಜೀವನದಲ್ಲಿ ಬರುವಂತಹ ನಕಾರಾತ್ಮಕತೆಯನ್ನ ತೆಗೆದುಹಾಕಬಹುದು. ರಸ್ತೆಯಲ್ಲಿ ಹಣ. ನೀವು ಹೊರಗಡೆ ಹೋಗುವಾಗ ರಸ್ತೆಯಲ್ಲಿ ಹಣ ಬಿದ್ದಿರೋದು ಕಂಡು ಬಂದ್ರೆ ಅದನ್ನ ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಶಕುನಶಾಸ್ತ್ರದ ಪ್ರಕಾರ ರಸ್ತೆಯಲ್ಲಿ ಹಣ ಸಿಗೋದ್ರ ಅರ್ಥ ಏನು? ಮುಂಬರುವ ದಿನಗಳಲ್ಲಿ ನಿಮಗೆ ಧನಾಗಮನವಾಗಲಿದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಬಹುದು ಅಂತ ಅರ್ಥ. ರಸ್ತೆಯಲ್ಲಿ ಹಣ ಬಿದ್ದಿರೋದನ್ನ ನೀವು ಕಂಡುಕೊಂಡ್ರೆ ಅಥವಾ ರಸ್ತೆಯಲ್ಲಿ ಬಿದ್ದಿರುವಂತಹ ಹಣವನ್ನ ನೀವು ತಗೊಂಡ್ರೆ ಅದನ್ನ ಯಾರಿಗಾದ್ರೂ ದಾನ ಮಾಡಿ. ರಸ್ತೆಯಲ್ಲಿ ನವಿಲುಗರಿ. ನೀವು ಮನೆಯಿಂದ ಹೊರಗಡೆ ಹೋಗುವಾಗ ರಸ್ತೆಯಲ್ಲಿ ಎಲ್ಲೋ ನವಿಲುಗರಿ ಬಿದ್ದಿರೋದನ್ನ ನೋಡಿದ್ರೆ ನಿಮ್ಮ ಅದೃಷ್ಟ ಬದಲಾಗಲಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇದನ್ನ ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ರಸ್ತೆಯಲ್ಲಿ ನವಿಲುಗರಿಗಳು ಸಿಗೋದು ನಿಮ್ಮ ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರಲಿದೆ ಅನ್ನೋದರ ಸೂಚನೆಯಾಗಿದೆ. ಇದಲ್ಲದೆ ರಸ್ತೆಯ ಮೇಲೆ ಬಿದ್ದಿರುವಂತಹ ನವಿಲುಗರಿಯು ನೀವು ಶೀಘ್ರದಲ್ಲೇ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡಿತೀರಿ ಅನ್ನೋದರ ಸೂಚನೆಯಾಗಿದೆ. ರಸ್ತೆಯಲ್ಲಿ ಹಳದಿ ಬಣ್ಣದ ಹೂವು. ಶಕುನಶಾಸ್ತ್ರದ ಪ್ರಕಾರ ನೀವು ರಸ್ತೆಯಲ್ಲಿ ಹಳದಿ ಬಣ್ಣದ ಹೂಗಳನ್ನ ಬಿದ್ದಿರೋದನ್ನ ನೋಡಿದ್ರೆ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಆಶೀರ್ವಾದದ ಮಳೆಯನ್ನು ಸುರಿಸ್ತಾಳೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ರಸ್ತೆಯ ಮೇಲೆ ಬಿದ್ದಿರುವಂತಹ ಹಳದಿ ಹೂಗಳು ಮುಂದಿನ ದಿನಗಳಲ್ಲಿ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸ್ತಾಳೆ ಮತ್ತು ನಿಮ್ಮ ಆರ್ಥಿಕ ಬಿಕ್ಕಟ್ಟಿನಿಂದ ಪರಿಹಾರವನ್ನ ನೀಡ್ತಾಳೆ ಅನ್ನೋದರ ಮುನ್ಸೂಚನೆಯಾಗಿದೆ. ತುಂಡಾದ ಕನ್ನಡಿ. ಮುರಿದ ಕನ್ನಡಿ ಅಥವಾ ತುಂಡಾದ ಕನ್ನಡಿಯ ತುಂಡುಗಳು ನಿಷ್ಪ್ರಯೋಜಕವಾಗಿರೋದಲ್ಲದೆ ದುರಾದೃಷ್ಟವನ್ನು ಕೂಡ ತರುವಂತಹ ವಸ್ತುವು ಆಗಿರುತ್ತೆ. ನೀವು ರಸ್ತೆಯಲ್ಲಿ ಹೋಗುವಾಗ ಮುರಿದ ಅಥವಾ ತುಂಡಾದ ಕನ್ನಡಿಯನ್ನು ನೋಡಿದ್ರೆ ಅಥವಾ ಅಂತಹ ಕನ್ನಡಿಯ ಚೂರುಗಳು ನಿಮ್ಮ ಕಾಲಿಗೆ ತಾಕಿದ್ರೆ 7 ವರ್ಷಗಳ ಕಾಲ ದುರಾದೃಷ್ಟವು ನಿಮ್ಮನ್ನ ಕಾಡುತ್ತೆ ಅನ್ನೋದಾಗಿದೆ. ಕನ್ನಡಿಯು ನಮ್ಮ ಬಾಹ್ಯ ಸೌಂದರ್ಯವನ್ನ ಮಾತ್ರವಲ್ಲದೆ ಆಂತರಿಕ ಭಾವನೆಗಳನ್ನು ಕೂಡ ಪ್ರತಿನಿಧಿಸುತ್ತೆ. ಸರಿಯಾದ ಕನ್ನಡಿಯು ನಮ್ಮ ಆತ್ಮದ ಸಂಕೇತವಾಗಿದೆ. ಅದೇ ಛಿದ್ರಗೊಂಡ ಅಥವಾ ತುಂಡಾದ ಕನ್ನಡಿಯು ನಮ್ಮ ಆತ್ಮವು ಛಿದ್ರಗೊಂಡಿರೋದನ್ನ ಪ್ರತಿನಿಧಿಸುತ್ತೆ. ಒಂದು ವೇಳೆ ರಸ್ತೆಯಲ್ಲಿ ಹೋಗುವಾಗ ಮುರಿದ ಅಥವಾ ತುಂಡಾದ ಕನ್ನಡಿ ನಿಮಗೆ ಸಿಕ್ಕರೆ ಅದನ್ನ ದಾಟ್ಕೊಂಡು ಅಥವಾ ತುಳಿದು ಹೋಗಬಾರದು ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳಿ. ರಸ್ತೆಯಲ್ಲಿ ಬಿದ್ದಿರುವ ಈ 4 ವಸ್ತುಗಳನ್ನು ದಾಟಿದ್ರೆ ಸಮಸ್ಯೆಗಳ ಸುರಿಮಳೆ.
ರಸ್ತೆಯಲ್ಲಿ ಬಿದ್ದಿರುವ ಈ ವಸ್ತುಗಳನ್ನ ನಾವು ದಾಟೋದು ಅಶುಭ ಅಂತ ಹೇಳಲಾಗುತ್ತೆ. ರಸ್ತೆಯಲ್ಲಿ ಬಿದ್ದಿರುವ ಇಂತಹ ವಸ್ತುಗಳನ್ನ ದಾಟೋದ್ರಿಂದ ಜೀವನ ಪೂರ್ತಿ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ರಸ್ತೆಯಲ್ಲಿ ಬಿದ್ದಿರುವಂತಹ ಯಾವ ವಸ್ತುಗಳನ್ನ ನಾವು ದಾಟ್ಕೊಂಡು ಹೋಗಬಾರದು? ಇಂಥ ವಸ್ತುಗಳನ್ನ ನೀವು ದಾಟಲೇಬೇಡಿ. ರಸ್ತೆಯಲ್ಲಿ ನಾವು ನಡ್ಕೊಂಡು ಹೋಗುವಾಗ ಅನೇಕ ರೀತಿಯಾದ ವಸ್ತುಗಳು ನಮ್ಮ ಕಾಲಿಗೆ ಸಿಗುತ್ತವೆ. ಕೆಲವೊಮ್ಮೆ ನಾವು ಅವುಗಳನ್ನ ಎತ್ಕೊಂಡ್ರೆ, ಇನ್ನೂ ಕೆಲವೊಮ್ಮೆ ಅದನ್ನ ನಾವು ನೋಡಿಯೂ ಬಿಟ್ಟು ಬರ್ತೇವೆ. ನಮ್ಮ ಶಾಸ್ತ್ರದಲ್ಲಿ ರಸ್ತೆಯಲ್ಲಿ ಬಿದ್ದಿರುವ ಕೆಲವೊಂದು ವಸ್ತುಗಳನ್ನ ಎತ್ಕೊಳ್ಳೋದು ಶುಭವೆಂದು, ಅಥವಾ ರಸ್ತೆಯಲ್ಲಿ ಹೋಗುವಾಗ ಕೆಲವೊಂದು ವಸ್ತುಗಳು ನಮಗ್ ಸಿಕ್ಕರೆ ಅದನ್ನ ತಗೊಳ್ಳೋದು ಅಶುಭ ಅಂತ ಹೇಳಲಾಗುತ್ತೆ. ಆದರೆ ನಂಬಿಕೆಯ ಪ್ರಕಾರ ನಾವು ರಸ್ತೆಯಲ್ಲಿ ಬಿದ್ದಿರುವ ಕೆಲವೊಂದು ವಸ್ತುಗಳನ್ನ ದಾಟಬಾರದು. ರಸ್ತೆಯಲ್ಲಿ ಬಿದ್ದಿರುವ ಈ ವಸ್ತುಗಳನ್ನ ದಾಟೋದ್ರಿಂದ ಜೀವನದಲ್ಲಿ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಇವುಗಳನ್ನ ದಾಟೋದ್ರಿಂದಾಗಿ ನಮ್ಮ ಕೆಟ್ಟ ಸಮಯಗಳು ಆರಂಭವಾಗುತ್ತೆ ಅನ್ನೋದ್ರ ಅರ್ಥ. ಬೂದಿಯನ್ನ, ಇದ್ದಿಲನ್ನ ದಾಟಬಾರದು. ಹೋಮ ಹವನಗಳನ್ನ ಮಾಡಿದಾಗ ಮನೆಯಲ್ಲಿ ಒಲೆಗೆ ಹಾಕಿದ ಬೂದಿಯನ್ನ ರಸ್ತೆಗೆ ಎಸೆಯುವುದನ್ನ ಗಮನಿಸಿರಬಹುದು. ಇಂಥ ಬೂದಿಯನ್ನ ನಾವು ಅದೆಷ್ಟೋ ಬಾರಿ ತುಳ್ಕೊಂಡು ಓಡಾಡ್ತೀವಿ. ಇಂಥ ತಪ್ಪನ್ನ ನಾವು ಎಂದಿಗೂ ಮಾಡಲೇಬಾರದು. ಯಾಕೆಂತಂದ್ರೆ ಬೂದಿಯು ಅಗ್ನಿಯಿಂದ ಉತ್ಪತ್ತಿಯಾಗಿರುತ್ತೆ. ಅಗ್ನಿ ಅಂತಂದ್ರೆ ಬೆಂಕಿಯನ್ನ ನಾವು ದೇವರ ರೂಪ ಅಂತ ಪೂಜಿಸ್ತೀವಿ. ದೇವರಿಂದ ಬಂದಿರುವಂತಹ ಈ ಬೂದಿಯನ್ನ ತುಳಿಯೋದು, ಅದನ್ನ ದಾಟ್ಕೊಂಡು ಹೋಗೋದು ಶುಭವಲ್ಲ. ಇದು ನಮ್ಮನ್ನ ಪಾಪಿಗಳನ್ನಾಗಿ ಮಾಡುತ್ತೆ. ಇದು ನಮ್ಮ ಜೀವನದಲ್ಲೂ ಅನೇಕ ಸಮಸ್ಯೆಗಳನ್ನ ಸೃಷ್ಟಿಸುತ್ತೆ. ನಿಂಬೆ ಮತ್ತು ಮೆಣಸಿನಕಾಯಿ. ನಿಂಬೆ ಮತ್ತು ಮೆಣಸಿನಕಾಯಿಗಳನ್ನ ವಾಹನಗಳಿಗೆ, ಹೊಸ ಮನೆಗಳಿಗೆ ದೃಷ್ಟಿ ತಾಗಬಾರದು ಅಂತ ಕಟ್ತಾರೆ. ನಕಾರಾತ್ಮಕ ಶಕ್ತಿಗಳು ಆಕರ್ಷಿತವಾಗಬಾರದು ಅಂತಾನು ಕಟ್ತಾರೆ. ಇದಲ್ಲದೆ ನಿಂಬೆ ಮತ್ತು ಮೆಣಸಿನಕಾಯಿಯನ್ನ ಮಾಟಮಂತ್ರಗಳಂತಹ ತಾಂತ್ರಿಕ ಕಾರ್ಯಗಳಲ್ಲೂ ಬಳಸ್ಕೊಳ್ತಾರೆ. ಇಂಥ ನಿಂಬೆ ಮತ್ತು ಮೆಣಸಿನಕಾಯಿಗಳು ನಕಾರಾತ್ಮಕತೆಯನ್ನ ತಮ್ಮಲ್ಲಿ ಆಕರ್ಷಿಸಿಕೊಂಡಿರುತ್ತೆ. ರಸ್ತೆಯಲ್ಲಿ ಇಂತಹ ನಿಂಬೆ ಮತ್ತು ಮೆಣಸಿನಕಾಯಿಗಳು ಬಿದ್ದಾಗ ಅದನ್ನ ದಾಟೋದ್ರಿಂದ ಅದರಲ್ಲಿನ ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನ ಸೇರ್ಕೊಳ್ಬಹುದು. ಹಾಗಾಗಿ ರಸ್ತೆಯಲ್ಲಿ ನೀವು ನಿಂಬೆ ಮತ್ತು ಮೆಣಸಿನಕಾಯಿ ಬಿದ್ದಿರೋದನ್ನ ನೋಡಿದ್ರೆ ದಾಟೋದಕ್ಕೆ ಹೋಗಬೇಡಿ. ಕೂದಲಿನ ಗುಚ್ಚ. ನೀವು ಎಲ್ಲಿಗಾದ್ರೂ ಹೋಗೋ ಸಮಯದಲ್ಲಿ ಅಥವಾ ಯಾವುದೋ ಒಂದು ಪ್ರಮುಖ ಕೆಲಸದ ನಿಮಿತ್ತ ಹೊರಗಡೆ ಹೋಗುವಾಗ ದಾರಿಯ ಮಧ್ಯೆ ಅಥವಾ ರಸ್ತೆಯ ಮಧ್ಯೆ ಕೂದಲಿನ ಗುಚ್ಛವನ್ನ ನೋಡಿದ್ರೆ ಅದು ನಿಮ್ಮ ಕೆಲಸದಲ್ಲಿ ಅಡೆತಡೆಗಳು ಎದುರಾಗುತ್ತವೆ ಅನ್ನೋದನ್ನ ಸೂಚಿಸುತ್ತೆ. ಇದು ತುಂಬಾನೇ ಅಶುಭ ಸೂಚನೆಯಾಗಿದೆ. ರಸ್ತೆಯಲ್ಲಿ ಬಿದ್ದಿರುವ ಇಂತಹ ಕೂದಲಿನ ಗುಂಪನ್ನ ಎತ್ಕೊಳ್ಳೋದಕ್ಕೆ ಹೋಗಬೇಡಿ. ಅದನ್ನ ಕೈಯಿಂದ ಮುಟ್ಟುವಂತಹ ತಪ್ಪನ್ನು ಮಾಡಬೇಡಿ, ಅಥವಾ ಅದನ್ನ ಕಾಲಿನಿಂದ ಸ್ಪರ್ಶಿಸುವಂತಹ ತಪ್ಪನ್ನು ಕೂಡ ಮಾಡಲೇಬೇಡಿ. ಬದಲಾಗಿ ರಸ್ತೆಯ ಮಧ್ಯೆ ಕೂದಲಿನ ಗುಚ್ಛವನ್ನ ನೋಡಿದ್ರೆ ಅದನ್ನ ದಾಟದೆ ಬೇರೆ ಕಡೆಯಿಂದ ಹೋಗೋದು ಉತ್ತಮ. ಸ್ನಾನ ಮಾಡಿದ ನೀರನ್ನ ದಾಟಬಾರದು. ರಸ್ತೆಯ ಮೇಲೆ ಸ್ನಾನ ಮಾಡಿದ ನೀರನ್ನ ಹಾಕಿದ್ರೆ ಅಥವಾ ಮನೆಯ ಸ್ನಾನದ ನೀರು ರಸ್ತೆಯ ಅಡ್ಡಲಾಗಿ ಹರಿದು ಹೋಗ್ತಾ ಇದ್ರೆ ಅಂಥ ನೀರನ್ನ ನೀವು ದಾಟೋದಕ್ಕೆ ಹೋಗಬಾರದು. ನಾವು ಎಲ್ಲಾದ್ರೂ ಮರೆತು ಇಂಥ ಸ್ನಾನದ ನೀರನ್ನ ದಾಟ ಹೋದ್ರೆ ಅದು ನಮ್ಮ ಹಣಕಾಸಿನ ಸ್ಥಿತಿಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಇದರಿಂದಾಗಿ ನಾವು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುವಂತಾಗುತ್ತೆ. ನೀವು ಹೊರಗಡೆ ಹೋಗ್ತಿರುವಂತಹ ಸಮಯದಲ್ಲಿ ರಸ್ತೆ ಮಧ್ಯೆ ಇವುಗಳು ಬಿದ್ದಿದ್ರೆ ಅದನ್ನ ದಾಟೋದಕ್ಕೆ ಹೋಗಬೇಡಿ. ರಸ್ತೆಯಲ್ಲಿ ಬಿದ್ದಿರುವ ಇಂಥ ವಸ್ತುಗಳನ್ನ ನಾವು ದಾಟೋದ್ರಿಂದ ಸಮಸ್ಯೆಗಳು ಹೆಚ್ಚಾಗುತ್ತವೆ. ರಸ್ತೆಯಲ್ಲಿ ಬಿದ್ದಿರುವಂತಹ ಇವುಗಳನ್ನ ದಾಟದೇ ಇರೋದು ತುಂಬಾನೇ ಒಳ್ಳೆಯದು. ನಮ್ಮ ಈ ಸರಣಿ ವಿಡಿಯೋಗಳಲ್ಲಿ ಸಾಕಷ್ಟು ಸರಳ ಪೂಜಾ ವಿಧಾನಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋದ ಜೊತೆಗೆ ಸರಣಿಯ ಎಲ್ಲಾ ವಿಡಿಯೋಸ್ಗಳನ್ನು ಕೂಡ ನೋಡಿ ಸಾಕಷ್ಟು ಮಾಹಿತಿಯನ್ನ ಉಚಿತವಾಗಿ ಪಡ್ಕೊಳ್ಳಿ. ನಮ್ಮ ಈ ಪ್ರಯತ್ನದಲ್ಲಿ ಏನಾದರೂ ಲೋಪ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋದಲ್ಲಿನ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ.